ನಿಮ್ಮ ಪ್ರಶ್ನೆ ಏನೈತ್ರಿ? ಏನೈತವ? ಕಂಬಿ ಒಳಗೆ ಮಲ್ಲಯ್ಯ ಅದಾನೇನು? ಮತ್ತಿದ್ರೆ ತೋರಿಸ್ಬೇಕಲ್ಲ ನಿಮಗೆ. ಹೌದಲ್ಲ? ಇವ ಭಾಳ ಸೂಕ್ಷ್ಮತೆ ಅರ್ಥ ಮಾಡ್ಕೊಳ್ಬೇಕು. ಕಂಬಿ ಒಳಗೆ ಮಲ್ಲಯ್ಯ ಅದಾನು 100% ಸತ್ಯ, 100% ಸತ್ಯವ. ಯಾಕಂತಂದ್ರೆ ಕಂಬಿ ಒಳಗೆ ಮಲ್ಲಯ್ಯನನ್ನು ತೆಗೆದು ಯಾರಿಗೆ ತೋರ್ಸಕ್ಕೆ ಬರಂಗಿಲ್ಲ. ಕಂಬಿ ಹೊತ್ತಿರ್ತಕ್ಕಂಥ ನಂಬಿಗೆ ಒಳಗೆ ಮಲ್ಲಯ್ಯ ಅದಾನೆ ಅನ್ನತಕ್ಕಂಥದ್ದು ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು. ಯಾವ ಹೊತ್ತಾನಲ್ಲ ಅವನು ನಂಬಿಗೆ ಒಳಗೆ ಮಲ್ಲಯ್ಯ ಅದಾನ. ಅಲ್ಲಿ ಹೋಗಿ ಶ್ರೀಶೈಲಕ್ಕೆ ಹೋಗಿ ಮಲ್ಲಯ್ಯನ ದರ್ಶನ ಮಾಡಿ ಲಿಂಗವನ್ನು ಮುಟ್ಟಿ ನೆನಪಿಟ್ಕೊಳ್ರಿ. ಈ ಭೂಮಿ ಮೇಲೆ ಕೈಲಾಸವನ್ನು ನಾವು ನೋಡಿಲ್ಲ, ಸ್ವರ್ಗವನ್ನು ನಾವು ನೋಡಿಲ್ಲ, ಆನಂದ ಇರತಕ್ಕಂಥ ಪುಣ್ಯಕ್ಷೇತ್ರವನ್ನು ನಾವು ನೋಡಿಲ್ಲ. ಯಾವಾಗ ನಾವು ಮಲ್ಲಯ್ಯನ ಲಿಂಗವನ್ನು ಹೋಗಿ ಭಕ್ತಿಯಿಂದ ಲಿಂಗವನ್ನು ಮುಡ್ತೀವಿ ತಾಯಿ, ಮುಟ್ಟಿರ್ತಕ್ಕಂಥ ಕಾರಣದೊಳಗೆ ನೆನಪಿಟ್ಕೊಳ್ರಿ, ಮನಸ್ಸಿನೊಳಗೆ ಕಲ್ಮಶ ಇರದೆ ಹೋದ್ರೆ ಅದೇ ಸಾಕ್ಷಾತ್ ಕೈಲಾಸ ಅನ್ನತಕ್ಕಂಥದ್ದನ್ನು ತಿಳ್ಕೊಳ್ಬೇಕು. ಭೂಮಿ ಮ್ಯಾಗಿನ ಕೈಲಾಸ ಶ್ರೀಶೈಲ. ಅದಕ್ಕಾಗಿ ನೋಡ್ರಿ, ಎದಕ್ಕೆವ ಮಲ್ಲಯ್ಯಗೆ ಹೋಗ್ಬೇಕಾದ್ರೆ ತ್ರಾಸ ಆಗತ್ತಲ್ರಿ. ಮತ್ತು ಎಲ್ಲ ನಿಮಗೆ ಆರಾಮ ಸಿಕ್ಕ್ರಿ ಹೆಂಗತ್ರಿ? ಹೌದಲ್ಲವ? ಬಸ್ಸಿನಾಗೂ ಆರಾಮ ಐತಿರಿ. ಹ್ಞೂ ಯವ್ವ. ಮೊನ್ನೆ ಒಬ್ಬಕ್ಕೆ ಹೆಣ್ಮಗಳು ಸೀಟ ಬಿಡುವಳ, ಒಟ್ಟ ಹನಿ ಹನಿ ಬಡ್ಕೋರಿ. ನಾನು ಮೊನ್ನೆ ಒಂದು ದಿವಸ ಪ್ರವಚನ ಇತ್ತು ನಂದು ಬಳ್ಳಾರಿಗೆ. ಒಂದು ದೊಡ್ಡ ಕಾರ್ಯಕ್ರಮ ಇತ್ತು, ಮಹಾಪೌರರಾಗಿದ್ದರು ಅವರು. ಅವ್ರಿಗೊಂದು ಸನ್ಮಾನ ಇತ್ತು, ನಂದು ಸಾನ್ನಿಧ್ಯ ಇತ್ತು. ಹೋಗಿದ್ದೆ ನಾನು ಬಳ್ಳಾರಿಗೆ ಪ್ರವಚನಕ್ಕೆ. ಒಂದು ತಾಸು ಪ್ರವಚನ ಇತ್ತು, ಹೋಗಿದ್ನೇವ. ಹೋಗೋ ಕಾಲಕ್ಕೆ ಏನಾಯ್ತು ಗೊತ್ತೇನ್ರಿ? ಅಲ್ಲಿ ಹೊಸಪೇಟೆಯಿಂದ ಇಳಿದು ನಾವು ಬಿಜಾಪುರದಿಂದ ಹೊಸಪೇಟೆ ತಕ್ಕ ಹೋಗಿ ಮತ್ತೆ ಬಳ್ಳಾರಿ ಬಸ್ ಹಿಡಿಬೇಕು. ಬಳ್ಳಾರಿ ಬಸ್ ಹಿಡಿಬೇಕು ಅಂಥೇಳಿ ಬಳ್ಳಾರಿ ಬಸ್ನಾಗ ಹತ್ತಕ್ಕೆ ಹೋಗ್ತೀನಿ. ಫುಲ್ ರಶ್ ಅಂತಂದ್ರೆ ಆಧಾರ್ ಕಾರ್ಡ್ ತೊಗೊಂಡು ನಾನು ಕೊಳ್ಳಾಗ ಹಾಕಕತ್ತಿಲ್ಲ ಹೆಣ್ಮಗಳ ಒಬ್ಬಾಕಿ. ರಶ್ ಅಂತಂದೆ. ಹಾದಿ ಬಿಡ್ರಿ, ನಾವು ಹತ್ತೀವಿ, ಶರಣರದೀವಿ ತಂದೆ. ಹೆಣ್ಮಗಳಂದಳು, ನೀ ಶರಣ ಎದ್ರೇನ ಸ್ವಾಮಿ ಎದ್ರೇನ, ಸೀಟ್ ನಂದೈತೆ ಅಂದಳಕಿ. ಹಂಗ್ಯಾಕೆ ಮಾಡಕತ್ತಿ? ಸರಿಯವ ತಂದೆ. ಮಂದಿ ಎಲ್ಲ ರಶ್ ಆತೇವ, ಎಲ್ಲ ಒಟ್ಟು ನೂಕು, ಅಲ್ಲಿ ನೂಗು, ಸಿರ್ಲಿ ನೂಗು. ಹೆಣ್ಮಗಳು ಬಸ್ಸಿನಾಗ ಹತ್ತಾಕತ್ತೇಳವ. ಏನಾಗಿದೆ ಗೊತ್ತೇನ್ರಿ? ಅವಾಗಿನ ಆ ಟೈಮದಾಗ ಒಣಕಿ ಒಬ್ಬವಾಗಿದ್ದೆವ ಆಕೆ. ಹೆಂಗೆ ಹತ್ತಿದ್ಲು ಅಂತಂದ್ರೆ, ಅವು ಮೆಟ್ಲು ಇರ್ತಾವೆ ನೋಡ್ರಿ, ಬಸ್ಸಿನ ತಗಡಿನ ಮೆಟ್ಲು, ಅದ್ರ ಮೇಲೆ ಕಾಲು ಕೂಡ್ಲಿಲ್ಲವ, ತಲೆ ಮೇಲೆ ಕಾಲು ಕೊಟ್ಟು ಹತ್ತಿದಳು. ಮತ್ತೊಮ್ಮೆ ತಲೆ ಮೇಲೆ ಹಿಂಗಾಗಿರ್ತಾವ ನೋಡ್ರಿ. ಅರ್ಥ ಮಾಡ್ಕೊಳ್ಬೇಕು. ನೀವೇನು ಅರ್ಥ ಮಾಡ್ಕೊಳ್ಬೇಕು ಅಂತಂದ್ರೆ, ಯಾವುದಾದ್ರೂ ಒಂದು ಲಾಭ ಸಿಗುತ್ತೆ ಅಂತ ಹೇಳಿ ಜೀವನದೊಳಗೆ ಹೋಗೋದಲ್ಲ ತಾಯಿ, ಒಂದಿಷ್ಟು ಮನಸ್ಸಿಗೆ ನೆಮ್ಮದಿ. ಅದಕ್ಕಾಗಿ ಅವರು ಆ ರೀತಿಯಾಗಿರ್ತಕ್ಕಂಥ ಯಾತ್ರೆಯನ್ನು ಮಾಡ್ತಾರೆ. ಯಾತ್ರೆಯನ್ನು ಮಾಡಿ ಭಗವಂತನ ದರ್ಶನ ಪಡ್ಕೊಳ್ತಾರೆ. ಭಗವಂತನ ದರ್ಶನ ಸುಮ್ಮನೆ ಆಗತ್ತನ್ರಿ ತಾಯಿ? ಸುಮ್ಮನೆ ಆಗ್ತದೇನೆ ಭಗವಂತನ ದರ್ಶನ? ಸುಮ್ಮನೆ ಆಗಂಗಿಲ್ಲ. ಯಾಕೆ? ಎಲ್ಲಿ ಕಷ್ಟ ಬಂದಾಗ, ನೋವು ಬಂದಾಗ ಮಾತ್ರ ದೇವರ ದರ್ಶನ ಆಗ್ತದೆ. ಸುಮ್ಮನೆ ಆಗೋದು ದೇವರ ದರ್ಶನ ಅಲ್ಲ. ಲಕ್ಷ ಕೊಟ್ಟು ಕೇಳ್ರಿ, ಬಹಳಷ್ಟು ಜನ ಪಾದಯಾತ್ರೆ ಹೋಗೋರು ನೋಡಿನಿ. ಅವ್ರು ಹೇಳ್ತಿರ್ತಾರೆ, ಕಾಡಿನಾಗ ಬಿಸಿಲು ಬಡಿದ್ ನೋಡಿ ಎಲ್ಲಿಗೆ ಹೋಗಿ ಕುತ್ತೀವೋ ಮಲ್ಲಯ್ಯ ಆತಾರ. ಅವ್ರು ಏನು ಬೇರೆ ಬೇರೆ ಶಬ್ದ ಬಳಸ್ತಾರೆ. ಅಲ್ಲಿ ಅವ್ರು ವಿಡಿಯೋ ಮಾಡಕ್ಕೆ ಬಂದಾರ, ಕಾಪಿ ರೈಟ್ ಸಿಗಂಗಿಲ್ಲ ಅವ್ರಿಗೆ. ಮತ್ತೆ ಅವ್ರು ನಮ್ಮ ನಾಗರಾಜ್ ಗೊಂದಲಿಗೆ ಅವರು ಬಂದು ಇದನ್ನೆಲ್ಲ ವಿಡಿಯೋ ಮಾಡಿ ಎಲ್ಲ ಕಡೆ ಅವ್ರದ್ದು ನುಡಿಮುತ್ತು ಅಂತ ಹೇಳಿ ಒಂದು ಅದ್ಭುತವಾಗಿರುವ ಚಾನಲ್ ಅದ. ಆ ನುಡಿಮುತ್ತು ಚಾನಲ್ ಮೂಲಕ ನಮ್ಮ ನಾಡಿನೊಳಗಿರ್ತಕ್ಕಂಥ ಎಲ್ಲ ಪರಮ ಪೂಜ್ಯರ ಪ್ರವಚನಗಳನ್ನು ಅಂತರ್ಜಾಲದೊಳಗೆ ಇವತ್ತೇನಾರೇ ಮೊಬೈಲ್ ತೆಗೆದೀವಿ ಅಂದರೆ ಕೆಟ್ಟದ ತೋರಿಸ್ತಾರೆ. ಕೆಟ್ಟದ ತೋರಿಸೋದ್ರೊಳಗೆ ಎಂಥ ಒಳ್ಳೆಯದನ್ನು ತೋರ್ಸಕ್ಕೆ ಅವ್ರು ಬಂದಾರಲ್ಲ, ಇರುವರೆಗೊಂದು ಜೋರಾಗಿ ಚಪ್ಪಾಳಿನ ತಟ್ಟು ನಾವು ಸ್ವಾಗತ ಮಾಡಬೇಕು. ಏನು ತಾಯಿ, ಕಷ್ಟ ಆದಾಗ ದೇವರು ಸಿಗಾವ, ಸುಖದಾಗ ಹೆಂಗೆ ದೇವರು ಸಿಗುತ್ತಾನೆವ? ಕಷ್ಟ ಆದಾಗ ದೇವರು ಸಿಗ. ಕಷ್ಟ ಬರಬೇಕು. ಆದ್ರೆ ನಾವು ಕೇಳ್ತೀವಿ, ದೇವರ ನಮಗೆ ಕಷ್ಟ ಕೊಡಬೇಡಪ್ಪ. ಯಾರು ಕೇಳಂಗಿಲ್ಲ? ಎಲ್ಲರೂ ಅದನ್ನು ಕೇಳೋದಲ್ರಿ. ಅದನ್ನು ಕೇಳೋದು. ನಾವು ಹೋಗೋದು ಏನು ತೊಗೊಂಡು ಹೋಗ್ತೀವಿ ರೀ? 2 ಹತ್ತಿ ಕಟ್ಟಿಗೆ ಅಂತ ಉದ್ದಿನ ಕಡ್ಡಿ ತೊಗೊಂಡು ಹೋಗಿ ಅವು ಹಚ್ಚಿದ್ರೆ ಹೊಗೆ ಬರಂಗಿಲ್ಲ. ಅವು ಹಚ್ಚಿದ್ರೆ ಹೊಗೆ ಬರಂಗಿಲ್ಲ. ಒಂದು ಇಟ್ಟು ಸೊಟ್ಟಂಗಾಗಿರ್ತಾವೆ, ಮತ್ತೆ ಮುಂದೆ ಬಂದಾಗಿಬಿಡ್ತಾವೆ. ಭಾರತ ಬಂದಾದಂಗೆ 2 ಉದ್ದಿನ ಕಡ್ಡಿ ತೊಗೊಂಡು ಹಿಂಗೆ ಮಾಡಿ ಮಲ್ಲಯ್ಯ ಮಲ್ಲಯ್ಯ ಎಲ್ಲಯ್ಯ ಇಲ್ಲೇದೇನು ಬೆಳೆಗೆ ಕಡಬ ನೋಡ್ಬೇಕವ. ಅಮಾಶಿ ಬತ್ತಂದ್ರೆ ಬಾಣ ಮಾಡ್ತಾರೆವ. ಬಾಣ ಮಾಡ್ತೀರಲ್ಲ ನಿಮ್ಮಲ್ಲಿ? ನೈವೇದ್ಯ ಅಂತ ಕರೀತಾರೆ ನೋಡ್ರಿ. ಬಾಣ ಹಿಡ್ಕೊಂಬಾತು ಹುಡುಗರು ಕಳಿಸಿರ್ತೀರಿ ನೋಡ್ರಿ. ಅವು ಏನು ಮಾಡ್ತಾರಿವ? ಯಪ್ಪ, ದೇವರಿಗೆ ಮಾಡೋ ಯಾರ ಕಡೆ ಮಾಡೋ? ಹುಡುಗರ ಕಡೆ ಮಾಡಿಸೋದು. ಅವನು ಕಳಸ ಹಚ್ಚೋದಕ್ಕೆ ತಂಗಿ ಒಂದಿಟ್ಟು ಹೋಳಿಗೆ ಮಾಡಿ ಹೆಂಗೆ ಮಾಡ್ತೀವಿ ನೋಡೋನು. ಆಕೆ ಚಿಗೋ ಹೋಳಿಗೆ ಮಾಡಿರ್ತಾಳೆ ಈಟ. ಅದಕ್ಕೆ ಕಣ್ಣಾಗೂ ತುರ್ಕೊಳಕ್ಕೆ ಬರಂಗಿಲ್ಲ, ಕಿವಿಯಾಗೂ ತುರ್ಕೊಳಕ್ಕೆ ಬರಂಗಿಲ್ಲ. ಇಟ್ಟು ಹೋಳಿಗೆ ಮಾಡಿಕೊಂಡು ತಂದ ದೇವ್ರ ಮುಂದಿಟ್ಟು ನಮ್ಮ ಮಾತಲ್ಲ ಗುಟ್ಟು ಹೋಗ್ಲಿಪ್ಪ ಮ್ಯಾಲೆ ಶಿವ 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 ಅತ್ತಿನ ಮೇಲೆ ಕಳ್ಸಾಕ ದೇವ್ರ ತಕ್ಕ ರಿಕ್ವೆಸ್ಟ್ ಕೊಡಿದ್ರಿ. ಅಯ್ಯವ್ವ ನೋಡ್ರಿ, ಇಟ್ಟು ಹೋಳಿಗೆ ಸಲುವಾಗಿ ಆಕೆಗೆ ಅತ್ತಿಗೆ ಟಿಕೆಟ್ ಕೊಡ್ಬೇಕಾ ಅವ ದೇವ್ರು? ಎಟ್ಟು ನೋಡ್ರಿ ಮತ್ಸರ ಮನುಷ್ಯನೊಳಗೆ. ಮನ್ನಿ ಒಂದು ಮದುವೆಗೆ ಹೋಗಿದಿರ್ತೀವ.
ಮದುವೆಗೆ ಹೋಗೋದು ಅಂತಂದ್ರೆ ಅವರು ಮದುವೆ ಅವ್ರು ಭಾಳ ಚಂದ ತಲೆ ಓಡಿಸಿದ್ರತ್. ಏನು ತಲೆ ಓಡಿಸಿದ್ರು ಅಂತಂದ್ರೆ ಅತ್ತಿಗಳಿಗೊಂದು ಗಾಡಿ ಬೇರೆ, ಸ್ವಸ್ತ್ಯಾರಿಗೊಂದು ಗಾಡಿ ಬೇರೆ ಮಾಡಿದ್ರತ್ತ ಅವ್ರು. ಈಗ ನಾಕತ್ತಾಳ ನೋಡ್ರಿ, ಸುಮ್ಕೊಂಡ್ರಿ ಅವ. ಮತ್ತು ಅವು ಎಡ್ಡು ಕೂಡಂಗಿಲ್ಲ ನೋಡ್ರಿ, ಎಡ್ಡು ಕೂಡಂಗಿಲ್ಲ. ಹಿಂಗೆ ಅತ್ತಿ ಪೂರ್ವ ಕೂತ್ರ, ಸಸಿ ಪಶ್ಚಿಮ ಕೂತಿರ್ತಾಳೆ, ಅಲ್ಲೇ ಗಾಡಿ ಕೂತಿರ್ತಾರೆ. ಹಂಗೆ ಒಂದಕ್ಕೊಂದು ಮಾತಾಡಂಗಿಲ್ಲ. ಇವ ಮಾತಾಡ್ರಿ ಏನು ಗಂಟು ಹೋಗ್ತೈತಿ ಹೇಳ್ರಿ. ಮತ್ತೆ ಅಲ್ಲಿ ಅತ್ತೆ ಸ್ವಸ್ತಾರೆ ಯಾರು ಬಾಜು ಬಾಜು ಕೂತಿರಿ ನಿಮ್ಮೂರಾಗ? ಅವರೆಲ್ಲ ಹಿಂದದಾರೆ, ನಾವು ಮುಂದೆ ಅದಿವತ್ತಾರೆ ಅವರು. ಯಾಕೆ ಹಿಂಗೆ ಇರ್ತದೆ? ಕೂಡಂಗಿಲ್ಲ ಅವು, ಕೂಡಂಗಿಲ್ಲ. ಅದೇನಾತ್ರಿ, ಅವರು ತಲೆ ಚಲೋ ಓಡಿಸಿದ್ರು. ಅತ್ತಿಗಳಿಗೊಂದು ಗಾಡಿ ಬೇರೆ, ಸ್ವಸ್ತ್ಯಾರಿಗೊಂದು ಗಾಡಿ ಬೇರೆ ಅಂದರು. ಇವ್ರು ಸ್ವಸ್ತ್ಯಾರೆಲ್ಲ ಏನು ಮಾಡೋ ಸ್ವಲ್ಪ ತಡ ಆಗ್ತತೇವ, ಅತ್ತಿಗೊಳ್ದು ಒಂದು ಸ್ವಲ್ಪ ಲಗುಟ ತಯಾರಾಗ್ತಾರೆ. ಅವ್ರು ಯಾಕ್ರಿ ಒಂದು ಕಪ್ ಚಹಾ ಕುಡಿದ್ರೆ ಮುಗಿದು ಹೋಗ್ತಾವ್ರದಾಗ ರೆಡಿ ಆಗಿಬಿಡ್ತಾರೆ. ಯಾಕಂದ್ರೆ ಕಸ ಹೊಡಿದಿರಂಗಿಲ್ಲ, ಅವ್ರ ನೆಲ ಒರೆಸೋದಿರಂಗಿಲ್ಲ, ಏನೂ ಇರಂಗಿಲ್ಲ. ಯಾರಿಗೆ? ಅತ್ತಿಗಳಿಗೆ. ಎಲ್ಲ ಕೆಲಸ ಮಾಡೋರು ಸ್ವಸ್ತ್ಯಾರ. ಅತ್ತಿಗಳಿಗೆ ಏನೂ ಕೆಲಸ ಇರಂಗಿಲ್ಲ. ಅವರೆಲ್ಲ ಏನು ಮಾಡಿದ್ರು ಅಂತಂದ್ರೆ ಪಟ್ ಪಟ್ ರೆಡಿ ಆದರು. 7 ಗಂಟೆ ಗಾಡಿ ಬಿಡುತ್ತೆ, ಪಟ್ ಪಟ್ ಚಟ್ ಪಟ್ ಅನ್ಕೊಂಡು ರೆಡಿಯಾಗಿ 7 ಗಂಟೆ ಗಾಡಿ ಹತ್ತಿದ್ರು ಅವ್ರು. 7 ಗಂಟೆ ಗಾಡಿ ಹತ್ತಿದ್ರು. ಇವು ಸ್ವಸ್ತ್ಯಾರ ಅಂದರು, ಇಲ್ರಿ ನಮ್ದು ದಿನ ಕೆಲಸ ಐತಿ, ನಮ್ಮದು ಬರೋ ತಡ ಆಗತ್ತಂದ್ರಿ ಇವ್ರು. ನಮ್ಮದು ಕೆಲಸ ಐತಿ ತಡ ಆಗತ್ತಂತಂದಾಗ, ಆ ಥರ ನಿಮ್ಮದು ಹೊತ್ತಿಗೆ ನಾವು 9ಕ್ಕೆ ಬರ್ತೀವಿ ಅಂತಂದ್ರು. 8ಕ್ಕೆ ಅತ್ತಿಗಳ ಗಾಡಿ ಹೋತು, 9ಕ್ಕೆ ಸ್ವಸ್ತ್ಯಾರ ಗಾಡಿ ಹೋತು. ಇವರು ಸ್ವಸ್ತ್ಯಾರಿಗೆಲ್ಲ ನೆನಪಿಟ್ಕೊಳ್ರಿವ. ಅತ್ತಿಗಳೆಲ್ಲ ಮುಂದೆ ಹೋಗಿದ್ರು ಸಮಯ ಐತ್ಲೆ. ಇವರು ಸ್ವಸ್ತ್ಯಾರೆಲ್ಲ ಭಾಳ ವಿಶೇಷ ಇರ್ತಾವು. ಈಗೆಲ್ಲ ಮಹಾರಾಷ್ಟ್ರದಾಗ ತೆಲಿಗೆ ಪಟಕ ಸುತ್ಕೋತಾರೆ ಹೆಣ್ಮಕ್ಳು. ಪಟಕ ಸುತ್ತಾರಲ್ರಿ ಮಹಾರಾಷ್ಟ್ರದಾಗ. ಯಾಕೋ ಯಪ್ಪ ನಮ್ಮಲ್ಲಿ ಮದುವೆಯಾಗ ಸುತ್ತಾಕತ್ತಿವತ್ತಾರೆ ಇವರು. ಹೆಣ್ಮಕ್ಳು ಪಟಕ ಸುತ್ಕೊಳತ್ಯಾರ. ತೆಲಿಗೆ ಪಟಕ ಮ್ಯಾಲ ಒಂದು ಹಿಂಗೆ ನೋಡ್ಬೇಕು, ಹಿಂಗೆ ನೋಡ್ಬೇಕು. ಅದು ಆಶೀರ್ವಾದ ಮಾಡಿದಾರಾಗತ್ತೆ. ಹೋಗೋರು ಬರೋರು ಮೂಗಿಗೆ ರಾಪ್ ರಾಪ್ ಅದು ಬಿಡಿದಿರ್ತೈತೆ. ಅದು ತೆಲಿಗೆ ಪಟಕ ಸುತ್ಕೊಂಡು ಇವರು ಎಲ್ಲಿ ಹೊಂಟ್ರೆ ತಂಗಿ ಮದುವೆಗೆ ಹೊಂಟ್ರು. ಅವ್ರ ಗಾಡಿ ಅದು ಎಲ್ಲಿ ಗಾಡಿ ಹೊಂಟಿತಾರೆ, ಆಲ್ಮಟ್ಟಿ ಮೇಲೆ ಗಾಡಿ ಹೋಗೋದೇವ. ಇದು ಆಲ್ಮಟ್ಟಿ ಮೇಲೆ ಗಾಡಿ ಹೋಗೋದು. ಇವ್ರದ್ದು ಗಾಡಿ ಹುನಗುಂದ ಸನಿ ಬಂದತಿ. ಏನು ಹುನಗುಂದ ಸನಿ ಬಂದತ್ತೆಲ್ಲ ಬಂದಾಗ ಸ್ವಸ್ತ್ಯಾರಿಗೊಂದು ಫೋನ್ ಬತ್ತು. ಏನು ಫೋನ್ ಬತ್ತು ಗೊತ್ತೇನ್ರಿ? ಏನು ಬತ್ತು? ಅದರೊಳಗೆ ಒಬ್ಬಕ್ಕೆ ಫೋನ್ ಎತ್ತಳು. ಏನಾತ್ರಿ ಅಂತ ಕೇಳಿದಳು. ಏನಿಲ್ಲವ, ನಿಮ್ಮ ಅತ್ತೆಗೊಳಗೂ ಹೊಂಟ ಗಾಡಿ ಏನಾಯ್ತು ಗೊತ್ತೇನು? ಆಲಮಟ್ಟಿ ಡ್ಯಾಮ್ನ್ಯಾಗ ಹೋಗಿ ಮುಂದೊಂದು ಎಮ್ಮೆ ಬಂದು ಗಾಡಿ ಇದ್ದವ ಸ್ಟೇರಿಂಗ್ ತಿರುವಿ ನಿಮ್ಮ ಅತ್ತಿಗಳೆಲ್ಲ ಆಲಮಟ್ಟಿ ಡ್ಯಾಮಿನಾಗ ಬಿದ್ದು ಕಲಾಸಾದ್ರ ಯವ್ವಾ. ನಿಮ್ಮ ಅತ್ತಿಗಳೆಲ್ಲ ಆಲಮಟ್ಟಿ ಡ್ಯಾಮಿನಾಗ ಬಿದ್ದು ಕಲಾಸಾದ್ರೆ ಯವ್ವಾ ಅಂತಂದಾಗ ಇವರಿದ್ದವ್ರು ಏನು ಮಾಡಿರಿ, ತಲೆ ಮೇಲಿನ ಪಟಕನ ಹಾರಿಸಿದ್ರು. ಜೈ ಜೈ ಭವಾನಿ ಅಂದ್ರೆ ಅವ್ರು ಎಷ್ಟು ಕಾಡ್ತಿದ್ದು ಯವ್ವಾ. ಎದ್ರೆ ಎದ್ದುಗೊಳಿಸಿಲ್ಲ, ಕುಂಡ್ರಗೊಳಿಸ್ತಿದ್ರು. ಯವ್ವ ಹೆಣ ಎತ್ತರ ಹೋದು ಯವ್ವ ಹಾಡ ಹತ್ತಂದ್ರೆ ಅವ್ರು ಕುಣಿಯಾಕತ್ತರ. ಎಲ್ಲ ಕುಣಿಯಾಕತ್ತರೆ ಕುಣಿಯಾಕತ್ತ ಕಾಲಕ್ಕೆ ಒಬ್ಬಕ್ಕಿದ್ದಕ್ಕೆ ಎದಿ ಬಡ್ಕೊಂಡು ಅಳಾಕತ್ತಳು. ಅವ್ವ ಘಾತ ತನಾಕತ್ತಳಕ್ಕೆ. ಒಬ್ಬಕ್ಕಿದ್ದಕ್ಕೆ ಎದಿ ಬಡ್ಕೊಂಡು ಅಳಾಕತ್ತಳು. ಇವ್ರಂದ್ರು ಯಾಕೆ ಅಳಾಕತ್ತಿ? ಏನಿ ನಮ್ಮ ಅತ್ತೆಯರೆಲ್ಲ ಸತ್ತಾರ ಅಂತೇಳಿ ನಮ್ಗೆ ಖುಷಿ ಆಗೈತೆ, ಆನಂದ ಆಗೈತೆ. ಅವ್ರು ಎಳ್ದ ಮ್ಯಾಲೆ ಬರಂಗಿಲ್ಲ, ಯಾರಿಗೆ ಈಸ್ ಬರಂಗಿಲ್ಲ, ನಾವೆಲ್ಲ ಪುನೀತ ಅದೀವಂತ ಇವ್ರು ಅನ್ನಕತ್ತಾರ. ಬಾಜುಕಿದ್ದಕ್ಕೆ ಅಂದಳು ನನಗೆ ತ್ರಾಸ ಆಗಾಕತ್ತೈತೆ ಅವ್ವ ಅಂದಳಕ್ಕೆ. ಯಾಕೆ ನಿಮ್ಮ ಅತ್ತೆ ಹೋಗಾಗಿನ ರೊಕ್ಕ ಇಸ್ಕೊಂಡು ಹೋಗಿದ್ಲಾನ, ರೊಕ್ಕ ತೊಗೊಂಡು ಹೋಗಿದ್ಲಾನ? ಎಲ್ಲಿ ರೊಕ್ಕ ಯವ್ವ, ಬಂಗಾರ ಹೋದ್ರು ನಮ್ಮ ಅತ್ತೆ ಜೋಡಿನ ಹೋಗ್ಲಿ, ನನಗೇನು ಚಿಂತಿಲ್ಲ. ಮತ್ತು ನೀ ಯಾಕೆ ಕಳ್ನಾಕತ್ತಿ ಯವ್ವ? ಏನು ಹೇಳಿ, ಮದುವೆಗೆ ನಮ್ಮ ಅತ್ತೆನೂ ಬರ್ತಾನು ಅಂತಂದಳು. ಬೇದಲ್ಲೇ ಮನ್ಯಾಗ ಕುಣಿಸ್ ಬಂದಿದ್ರೆ ಆಕಿನ ಮ್ಯಾಲೆ ಹೋಗ್ತಿದ್ದಳು ಅಂದಳಿಕೆ. ಆಕಿನೂ ಕಳ್ಸಕ್ಕೆ ನೋಡಿ ಅವ್ವ. ನೋಡ್ರಿ ಮದುವೆ ಹೋಗಂದ್ರೆ ಒಂದು ಸ್ವಲ್ಪ ಲೆಕ್ಕದ ಇರುತ್ತೆ. ಬರ್ರಿ ಪಟ್ನ ಚೀಲ ತೊಗೊಂಡು ತಯಾರ ಹೋಗಿಗ್ರಿ ಮತ್ತೆಲ್ಲ ಕೊಡಿ. ನೋಡ್ರಿ ಅರ್ಥ ಮಾಡ್ಕೊಳ್ರಿ. ನಮ್ಮಲ್ಲಿ ಮಸ್ತರ ತುಂಬ್ಯದ, ದ್ವೇಷ ತುಂಬ್ಯದ. ತಾಯಿ ಭಕ್ತಿ ಮಾಡುವಾಗ ಕಷ್ಟ ಆದ್ರೆ ನಮಗೆ ನಡೆಯಂಗಿಲ್ಲ ನೋಡ್ರಿ. ಅದಕ್ಕಾಗಿ ಪೂಜೆ ಮಾಡ್ತಿರ್ತಾರೆ ನೋಡ್ಬೇಕು ನೀವು. 10 ನಿಮಿಷ ಪೂಜೆ ಮಾಡಿರ್ತಾರೆ, ಆಕಳಿಗೆ ಬರಕ್ಕೆ ಚಾಲು. ಪೂಜೆ ಮಾಡಾಗ ಯಾಕೆ ಆಕಳಿಗೆ ಬರ್ತಾವು? ಅನ್ನಾರ ಅನ್ನಕತ್ತಾರ ಕೈ ಕರೆಕ್ಟ್ ಐತಿ ನೋಡ್ರಿ ಹೇಳೋದು. ನೀವು ಆತಾರ ಅವ್ರು ಆಕಳಿಗೆ ಬರಾಕತ್ರ 10 ನಿಮಿಷಕ್ಕೆ ಪೂಜೆ ಮನಸ್ಸಿಗೆ ಮುಗಿತಾ ಅದ. ಮಂಗಳಾರತಿ ದೊಡ್ಡ ಅನ್ಬೇಡ್ರಿ, ಸಣ್ಣ ಅನ್ರಿ. ದೊಡ್ಡ ಅನ್ನಕ್ಕೆ ಹೋಗ್ಬೇಡ್ರಿ ಮಂಗಳಾರತಿ, ಸಣ್ಣ ಅನ್ರಿ ನೀವು. ಯಾಕೆ ದೊಡ್ಡ ಅಂದ್ರೆ ಟೈಮ್ ಆಗ್ತತಿ. ಹೌದಲ್ಲ ಇವ ಟೈಮ್ ಆಗ. ಮತ್ತು ಮಂತ್ರ ಅನ್ನೋದೇನ್ರಿ ಸ್ವಾಮಿಗಳು ಹೇಳ್ತಾ ಸಂಕ್ಷಿಪ್ತದಾಗ ಮುಗಿದಿರ್ಬೇಕ್ರಿ. ಆ ಮಂತ್ರ ಪೂಜೆ ಹೋಮ ಮಾಡ್ತೀವಿ, ಒಟ್ಟ ಸಂಕ್ಷಿಪ್ತದಾಗ ಮುಗಿಸ್ಬಿಡ್ರಿ ನೀವು. ಬಹಳ ದೊಡ್ಡ ಪ್ರಮಾಣ ಗುಡ್ಡಕ್ಕೆ ಹಗ್ಗ ಹಾಕಕ್ಕೆ ಹೋಗ್ಬೇಡ್ರಿ. ಎಲ್ಲಿಗೆ ಬಂದು ನಿಂತ ನೋಡ್ರಿ ಮನುಷ್ಯ. ತಾಯಿ ದೇವರು ದಿಂಡ್ರು ಅಂದ್ರೆ ನಮಸ್ಕಾರ ಮಾಡೋ ಸಂಸ್ಕಾರ ನಮ್ಮೊಳಗೆ ಬರ್ತಾ ಇಲ್ಲ. ಭಗವಂತನ ಸಾನ್ನಿಧ್ಯ ಅಂತಂದ ಬಳಕ ಮನಸ್ಸು ಹೋಗಾಕ್ ತಯಾರಿಲ್ಲ. ಗುರುಗಳು ಬಂದು ಒಳ್ಳೆ ಪ್ರವಚನ ಹೇಳ್ತಾರೋ ಅಂತಂದ್ರೆ ಮನುಷ್ಯ ವಿಚಾರ ಮಾಡಕತ್ತಾನ. ಏನಂತ ವಿಚಾರ ಮಾಡಕತ್ತಾನು ಅಂತಂದ್ರೆ ಅಲ್ಯಾಕೆ ಹೋಗುದ್ರಿ, ಅಲ್ಯಾಕೆ ಹೋಗೋದು ಅನ್ನೋ ಭಾವ ಬರಾಕದ. ತಾಯಿ ಒಂದು ಮಾತು ನೆನಪಿಟ್ಟುಕೊಳ್ರಿ,
ಮ್ಯಾಲೆ ನಮ್ದೊಂದು ಅಕೌಂಟ್ ಅದಾವಲ್ರಿ ನಿಮ್ಗೆ 2,000 ರೂಪಾಯಿ ಜಮಾ ಆಗು, ಅದಕ್ಕೆ ಅಕೌಂಟ್ ಅಂತ ಕರೀತಾರೆ. ಅವ ಬ್ಯಾಂಕಿನ ಅಕೌಂಟ್ ಅದಾವಲ್ರಿ, ಅವು ಅಕೌಂಟ್ ಹೆಂಗೆ ಅದಾವ ಗೊತ್ತೇಂತ ತಿಂಗಳಾದ ಬಳಿಕ ಜಮಾ ಆಗ್ತಾವಲ್ರಿ. ಇಲ್ಲ ನೀವು ಹೋಗಿ ಮಾಡಿದ್ರು ಏನಾಗ್ತಾವ್ರಿ, ಜಮಾ ಆಗ್ತಾವೆ. ಅದಕ್ಕೆ ಜಮಾ ಆಗೋದು ಅಂತಾರೆ. ನೀವು ತಕೊಂಡ್ರಿ ಅಂದ್ರೆ ಏನಾಗುತ್ತೆ, ಅದು ಖರ್ಚು ಅಂತ ಹಾಕ್ತಾರೆ. ಏನ್ರಿ, ಖರ್ಚು ಅಂತ ಹಾಕ್ತಾರೆ. ಅರ್ಥ ಮಾಡ್ಕೊಳ್ಬೇಕು. ನೀವು ಹಾಕಿದ್ದು ಜಮಾ, ತಕ್ಕೊಂಡದ್ದು ಖರ್ಚು. ಈಗ ನೋಡ್ರಿ, ಜಮಾ ಆಗೋದು ಯಾವುದು, ನಮಗೆ ಖುಷಿ ಆಗ್ತತಿ. ಅದ್ರಾಗಿಂದ ಏನರೇ ರೊಕ್ಕ ಕಡಿಮೆ ಆದವ್ರು ತ್ರಾಸ ಆಗಕತ್ತತಿ. ಹೌದಲ್ಲ ಇವ, ಎಲ್ಲರಿಗೆ ಸಹಜ ಗುಣ ಅದು. ಹಂಗೆ ಮ್ಯಾಲೊಂದು ಇವ ನಮ್ಮ ಅಪ್ಪ ಮಲ್ಲಯ್ಯ ಒಂದು ಪಾಸ್ಬುಕ್ ಹಿಡ್ಕೊಂಡು ನಿಂತಾನ. ನಮ್ಮದು ಪಾಸ್ಬುಕ್ ಹಿಡ್ಕೊಂಡಿರ್ತಾನೆ. ಏನು ಪಾಸ್ಬುಕ್ ಐತಿ ಅಂತಂದ್ರೆ, ಅದು ಎಂತಹ ಪಾಸ್ಬುಕ್ ಐತಿ ಅಂತಂದ್ರೆ, ನಮ್ಮ ಹತ್ರ ₹1,00,00,000 ಇದ್ರು ಅಲ್ಲಿ ₹1 ಜಮಾ ಆಗಂಗಿಲ್ಲ. ನಮ್ಮ ಕೊಳ ತುಂಬ ಬಂಗಾರ ಇದ್ರು ಅಲ್ಲಿ ₹1 ಜಮಾ ಆಗಂಗಿಲ್ಲ. ಮತ್ತು ಅದು ಎಂಥ ಪಾಸ್ಬುಕ್ ಯಪ್ಪ ಅಂತ ನೀವು ಕೇಳಬೇಕು. ಮತ್ತು ಅದ್ರಾಗ ಜಮಾ ಮಾಡೋರು ಯಾರು, ಅದಕ್ಕೆ ನಾವೇ ಜಮಾ ಮಾಡಬೇಕು. ಹೆಂಗೆ ಜಮಾ ಮಾಡಬೇಕು ಅಂತಂದ್ರೆ, ಜಮಾ ಮಾಡೋದೊಂದು ಪದ್ಧತಿ ಐತಿವ. ಎಂತಹ ಪದ್ಧತಿ ಜಮಾ ಮಾಡೋದೈತಿ ಅಂತಂದ್ರೆ, ಲಕ್ಷ ಕೊಟ್ಟು ಕೇಳಬೇಕು ನೀವು. ಯಾರ ಪುರಾಣ ಪ್ರವಚನ ಸಂಕೀರ್ತನೆ ಆ ನಮ್ಮ ಅಪ್ಪ ಮಲ್ಲಯ್ಯನ ಕೀರ್ತಿಯನ್ನ, ಮಲ್ಲಯ್ಯನ ಚರಿತ್ರೆಯನ್ನ, ಅಕ್ಕ ಮಹಾದೇವಿ ಚರಿತ್ರೆ, ಹೇಮರೆಡ್ಡಿ ಮಲ್ಲಮ್ಮನ ಚರಿತ್ರೆ, ಶಿವಯೋಗಿ ಸಿದ್ದರಾಮೇಶ್ವರರ ಚರಿತ್ರೆ ಅನ್ನತಕ್ಕಂಥ ಪುಣ್ಯದ ಕಥೆ ಕೇಳ್ತಿರಲ್ಲ, ಕೇಳಿದ ಕಿವಿಗಳ ರೊಕ್ಕ ಮ್ಯಾಲ ಜಮಾ ಆಗ್ತವೆ ಅನ್ನತಕ್ಕಂಥದ್ದು ನೀವು ತಿಳ್ಕೊಳ್ಬೇಕು. ಮತ್ತು ಅದ್ರಾಗ ಮೈನಸ್ಸು ಆಗುತ್ತೀವ. ಒಂದು ಬ್ಯಾಂಕ್ ಅಕೌಂಟ್ ಐತಿ ಅಂದ್ರೆ ಮಿನಿಮಮ್ ಬ್ಯಾಲೆನ್ಸ್ ಮೇಂಟೈನ್ ಮಾಡಬೇಕು ಅಂತ ಹೇಳ್ತಾರೆ. ಯಾರು, ಬ್ಯಾಂಕಿನವ್ರು. ಮಿನಿಮಮ್ ಬ್ಯಾಲೆನ್ಸ್ ಮೇಂಟೈನ್ ಮಾಡೋರು ಯಾರು, ಒಂದಿಷ್ಟು ರೊಕ್ಕ ಇರಬೇಕು ಅವು ಅಕೌಂಟ್ದಾಗ. ರೊಕ್ಕ ಇಲ್ಲ ಅಂದ್ರೆ ನಂಗೆ ಕೆಲವು ಜನ ಏನು ಮಾಡಿರ್ತಾರೆ, ಹೋದ ಜನ್ಮದಾಗಿನೂ ರೊಕ್ಕ ಮೇಲೆ ಇಟ್ಟಿರ್ತಾರಲ್ಲಿ. ಭಾಳ ವಿಶೇಷ ಐತೆ ಮ್ಯಾಲ ಅಂದ್ರೆ ಭಾಳ ವಿಶೇಷ ಐತೆ ಅದು. ಮತ್ತು ಈಗ ಹೋಗೋಕ್ಕಾಗಂಗಿಲ್ಲ ರೀ ಅವ. ಮತ್ತು ನೀವು ಮತ್ತೆ ಹೋಗಿ ಬರ್ತೀರಂದ್ರೂ ನಡೆಯಂಗಿಲ್ಲ. ಅದು ಭಾಳ ವಿಶೇಷ ಐತಿ. ಮತ್ತು ಅದನ್ನು ಯಾವಾಗ ನೋಡ್ಬೇಕು, ಅವಾಗ ನೋಡ್ಬೇಕು. ಅದನ್ನು ಅರ್ಥ ಮಾಡ್ಕೊಳ್ಬೇಕು ನೀವು, ಅವಾಗ ಕಾಣಬೇಕು. ಅದಕ್ಕಾಗಿ ಹೇಳ್ತಾರೆ ತಾಯಿ, ನಮ್ಮದು ಮ್ಯಾಲೆ ಜಮಾ ಆಗಬೇಕಾಗಿತ್ತು, ನಮ್ಮ ರೊಕ್ಕ ಜಮಾ ಆಗಬೇಕಾಗಿತ್ತು ಅಂದ್ರೆ ಪುಣ್ಯ ಮಾಡಬೇಕು. ಏನು ಪುಣ್ಯ ಮಾಡ್ಬೇಕವ್ವ, ಭಾಳ ದೊಡ್ಡ ಕೆಲಸ ಇಲ್ಲ ಯವ್ವ, ಭಾಳ ದೊಡ್ಡ ಕೆಲಸ ಇಲ್ಲ. ಯಾರಿಗೆ ₹1,00,00,000 ಕೊಡು ಅಂತ ಹೇಳಿ ನಮ್ಮಪ್ಪ ಮಲ್ಲಯ್ಯ ಹೇಳಂಗಿಲ್ಲ. ಯಾರಿಗೆ ಲಕ್ಷ ಕೊಡು ಅಂತ ಹೇಳಿ ನಮ್ಮಪ್ಪ ಮಲ್ಲಯ್ಯ ಹೇಳಂಗಿಲ್ಲ. ಏನು ಹೇಳ್ತಾನ ಅಂತಂದ್ರೆ, ಯಾರ ಹಸದ ಬಂದು ನಿನ್ನ ಮನೆ ಬಾಗಿಲಿಗೆ ಬಂದಾರಲ್ಲ ಅಂಥವ್ರಿಗೆ ಒಂದು ರೊಟ್ಟಿ ಕೊಡು, ನಿನಗೆ ಮಲ್ಲಯ್ಯ ಒಲಿತಾನೆ ಅನ್ನತಕ್ಕಂಥ ಮಾತನ್ನು ಹೇಳ್ತಾರೆ. ಒಂದು ರೊಟ್ಟಿ ಒಳಗೆ ಪುಣ್ಯ ತುಂಬ್ಯದ. ಭಾಳ ದೊಡ್ಡ ಕೆಲಸ ಇಲ್ರಿ, ಭಾಳ ದೊಡ್ಡ ಕೆಲಸ ಇಲ್ಲದು. ಒಂದು ರೊಟ್ಟಿ, ಒಂದು ತುಣುಕು ರೊಟ್ಟಿ ನಮ್ಮನ್ನು ಪುಣ್ಯಕ್ಕೆ ಕರ್ಕೊಂಡು ಹೋಗುತ್ತಂದ್ರೆ ತಾಯಿ, ಒಂದು 4 ಒಳ್ಳೆ ಮಾತು ಕೇಳಿದರೆ ಪುಣ್ಯಕ್ಕೆ ಕರ್ಕೊಂಡು ಹೋಗುತ್ತೆ ಅಂತಂದ್ರೆ ನಾವ್ಯಾಕೆ ಸಮಯ ವ್ಯರ್ಥ ಮಾಡಬೇಕು. ಹೋಗುತ್ತಿಹುದು ಕಾಯ ವ್ಯರ್ಥ, ಇದರ ಲಾಘವ ತಿಳಿದವ ಯೋಗಿ ಸಮರ್ಥ ಅಂತೇಳಿ ಹಾಡ್ತಾರೆ ಶರೀಫರು. ಅದಕ್ಕಾಗಿ ಪುಣ್ಯ ಮಾಡಬೇಕು. ಪುಣ್ಯ ಮಾಡಿರ್ತಕ್ಕಂತಹ ಕಾಲದೊಳಗೆ ಆ ಪುಣ್ಯ ನಮಗೆ ಸಿಗಬೇಕಾಗಿತ್ತು ಅಂತಂದ್ರೆ ಅದು ನಮಗೆ ಭಗವಂತನ ಆಶೀರ್ವಾದದಿಂದ ಸಿಗುತ್ತದೆ ಅನ್ನತಕ್ಕಂಥ ಮಾತಿನಲ್ಲಿ ಹೇಳ್ತಾರೆ. ದಾನ, ಧರ್ಮ, ಅಂತಃಕರಣ ಇವುಗಳನ್ನು ಮಾಡೋದ್ರೊಂದಿಗೆ ನಮ್ಮ ಬದುಕನ್ನು ಭಗವಂತನ ಪಾದಕ್ಕೆ ಸಮರ್ಪಣೆ ಮಾಡೋಣ ಅನ್ನತಕ್ಕಂಥ ಮಾತನ್ನು ಈ ವೇದಿಕೆ ಮೂಲಕ ತಮ್ಮಲ್ಲಿ ಹೇಳ್ತಾ ಇದ್ದೀವಿ.